ಪಟೇಲ್ ಅವರೇ, ಕಂಪನಿ ಖರೀದಿ ಪ್ರಕ್ರಿಯೆ ಮುಗಿತಾ? ನಿಮ್ಮ ಕರೆ ಬಂದ ತಕ್ಷಣವೇ ನಾನೆಲ್ಲ ಫಾರ್ಮಾಲಿಟೀಸು ಮುಗಿಸಿದ್ದೀನಿ. ಈಗ ನಿಮ್ಮ ಸಹಿ ಮಾತ್ರ ಬಾಕಿ ಇದೆ. ಗುಡ್. ನಿಮ್ಮಿಂದ ನನಗೆ ಇನ್ನೊಂದು ಕೆಲಸ ಆಗಬೇಕಿದೆ. ಈ ಕಂಪನಿಯ ಚೇರ್ಮನ್ ಶೇಖರ್ ಆನಂದ್, ಅವನ ಮಗ ಕಬೀರ್ ಆನಂದ್ ತುಂಬ ಹಾಳಾಗಿರೋ ಹುಡುಗ. ಈ ಕಂಪನಿಲಿ ಶೇಖರ್ ಆನಂದ್ ಹೇಳಿದ ಮಾತೇ ಅಲ್ವಾ ನಡೆಯೋದು? ಅದು ಸಂಪೂರ್ಣ ಸತ್ಯ. ಒಳ್ಳೇದಾಯ್ತು. ಈಗ ಅವ್ರಿಗೆ ವಿಶ್ರಾಂತಿ ಪಡೆಯೋ ಸಮಯ ಬಂತು. ಇವ್ರಿಗೆ ಬುದ್ಧಿ ಕಲಿಸ್ಬೇಕು. ಅಂದರೆ ಈಗಲೇ ಶೇಖರ್ ಆನಂದ್ನ ಜೈಲಿಗೆ ಕಳಿಸೋ ವ್ಯವಸ್ಥೆ ಮಾಡಿ. ಈಗ ಈ ಕಂಪನಿ ಸಂಪೂರ್ಣ ಅಧಿಕಾರ ನಿಮ್ಮ ಕೈಯಲ್ಲಿದೆ. ನಿಮಗೆ ಏನು ಬೇಕು ಅದನ್ನೇ ಮಾಡಿ. ಬೇಕಿದ್ರೆ ನೀವೇ ಚೇರ್ಮನ್ ಆಗಬಹುದು. ಬೇಡ ಪಟೇಲ್ ಅವರೇ, ನನಗೆ ಚೇರ್ಮನ್ ಪೋಸ್ಟ್ ಬೇಡ. ಈಗ ಹೇಳಿ, ಈ ಕಂಪನಿಯ ವೈಸ್ ಚೇರ್ಮನ್ ಯಾರು? ಭಾರ್ಗವ್ ಕುಲಕರ್ಣಿ. ಹಾಗಾದ್ರೆ ಭಾರ್ಗವ್ ಕುಲಕರ್ಣಿಗೆ ಕರೆ ಮಾಡಿ. ಇಂದಿನಿಂದ ಅವರು ಈ ಕಂಪನಿಯ ಹೊಸ ಚೇರ್ಮನ್ ಅಂತ. ಕಮಲಾಕರ್ ಪಾಟೀಲ್ ದಾರಿಯನ್ನು ಯಾರು ತಡೆಯುವ ಧೈರ್ಯ ಮಾಡ್ತಿರ್ಲಿಲ್ಲ. ಗೌತಮ್ನ ಕಣ್ಣಲ್ಲಿ ಒಂದು ವಿಭಿನ್ನ ಮಿಂಚು ಹೊಳಿತಾಯಿತು. ಗೌತಮ್ಗೆ ಅನ್ವಿತಾಳ ಚಿಂತೆಯಾಯಿತು. ಅವಳು ತನ್ನ ಜೀವನವನ್ನ ಪಣಕ್ಕಿಟ್ಟು ಆ ಕಬೀರ್ನ ಬಳಿ ಸಹಾಯ ಕೇಳಬೇಕಾಗಿತ್ತು. ಆಫೀಸ್ನಲ್ಲಿ ಗೌತಮ್ ಮತ್ತು ಪಾಟೀಲ್ ಒಳಗೆ ಹೋಗ್ತಾ ಇದ್ದಂತೆಯೇ 25 ವರ್ಷದ ಮಹಿಳೆ ಕ್ಯಾಬಿನ್ ಹೊರಗೆ ಅವರನ್ನ ನಿಲ್ಸಿದ್ಲು. ನೀವಿಬ್ರು ಒಳಗ್ ಹೇಗ್ ಬಂದ್ರಿ? ಅದು ಯಾರನ್ನು ಕೇಳ್ದೆ? ಅವಳು ಶೇಖರ್ ಆನಂದ್ನ ಪರ್ಸನಲ್ ಸೆಕ್ರೆಟರಿ ಶಾಲಿನಿ. ಪಾಟೀಲ್ ಯಾರು ಅಂತ ಅವಳು ಇಲ್ಲಿವರೆಗೂ ನೋಡಿರ್ಲಿಲ್ಲ. ನಾನು ಇಲ್ಲಿನ ಚೇರ್ಮನ್ ಮಿಸ್ಟರ್ ಭಾರ್ಗವ್ನ ಭೇಟಿಯಾಗೋದಕ್ಕೆ ಬಂದಿದ್ದೀನಿ. ಮಿಸ್ಟರ್ ಭಾರ್ಗವ್ ಕುಲಕರ್ಣಿ, ಈ ಕಂಪನಿಯ ವೈಸ್ ಚೇರ್ಮನ್. ಅಪಾಯಿಂಟ್ಮೆಂಟ್ ಇಲ್ಲದೆ ನಿಮ್ಮಂತ ಸೇಲ್ಸ್ ಮೆನ್ ಗಳನ್ನ ಅವ್ರು ಭೇಟಿ ಮಾಡಲ್ಲ. ಈಗ್ಲೇ ಇಲ್ಲಿಂದ ಹೊರಗೆ ಹೋಗಿ, ಇಲ್ದಿದ್ರೆ ಸೆಕ್ಯೂರಿಟಿ ಕರೆಸ್ತೀನಿ. ಸೆಕ್ಯೂರಿಟಿ. ಅಷ್ಟರಲ್ಲಿ ಗೌತಮ್ನ ಫೋನ್ ರಿಂಗ್ ಆಯ್ತು. ಅದು ಅನ್ವಿತಾ. ಕರೆ ಸ್ವೀಕರಿಸುವ ಮುನ್ನವೇ ಬ್ಯಾಟರಿ ಕಡಿಮೆಯಾಗಿ ಫೋನ್ ಆಫ್ ಆಯ್ತು. ನೀವು ಯಾರ ಜೊತೆ ಮಾತಾಡ್ತಾ ಇದ್ದೀರಾ ಅಂತ ನಿಮಗೆ ಗೊತ್ತಾ? ಪಟೇಲ್ ಅವರೇ, ನನಗೆ ತಡ ಆಗ್ತಾ ಇದೆ. ದಯವಿಟ್ಟು ಭಾರ್ಗವ್ಗೆ ಕರೆ ಮಾಡಿ. ಹಲೋ. ಭಾರ್ಗವ್ ಕುಲಕರ್ಣಿಗೆ ಪಾಟೀಲ್ ಅವರ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಎಲ್ಲವನ್ನೂ ಬಿಟ್ಟು ತಕ್ಷಣ ಕ್ಯಾಬಿನ್ನಿಂದ ಹೊರಗೆ ಓಡಿ ಬಂದ್ರು. ನೋಡಿ, ನಾನ್ ನಿಮ್ಗೆ ಕೊನೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮಿಸ್ ಶಾಲಿನಿ, ನೀವು ಯಾರ ಜೊತೆ ಹೀಗೆ ಮಾತಾಡ್ತಾ ಇದ್ದೀರಾ? ಸಾರಿ ಸರ್, ಆದ್ರೆ ಶಟ್ ಅಪ್. ನಿನ್ನ ವರ್ತನೆ ನಿನ್ನ ಕೆಲಸದಿಂದ ತೆಗೆದುಹಾಕ್ಬೋದು ಅನ್ನೋದು ನಿನಗೆ ಗೊತ್ತಾ? ಆಫೀಸ್ನಲ್ಲಿ ಶಾಲಿನಿಗೆ ಈ ರೀತಿಯ ಅವಮಾನ ಇದೇ ಮೊದಲ ಬಾರಿ ಆಗಿತ್ತು. ಅವಳು ಫೋನ್ ಮೂಲಕ ಎಲ್ಲವನ್ನ ಶೇಖರ್ ಆನಂದ್ಗೆ ವಿವರಿಸಿದ್ಲು. ಇತ್ತ ಗೌತಮ್ ಪಟೇಲ್ ಅವರ ಜೊತೆ ಆಫೀಸ್ ಫಾರ್ಮಾಲಿಟೀಸ್ ಮುಗಿಸುವುದರಲ್ಲಿ ತೊಡಗಿದ್ದ. ಅಷ್ಟರಲ್ಲಿ ಅವನ ಕಣ್ಣು ಗಡಿಯಾರದ ಮೇಲೆ ಬಿದ್ದಿತ್ತು. ಈಗಾಗಲೇ 4 ಗಂಟೆ ಆಗಿತ್ತು. ಅವನ ಬಳಿ ಕೇವಲ 1 ಗಂಟೆ ಸಮಯ ಮಾತ್ರ ಉಳಿದಿತ್ತು. ಅವನು ಎಲ್ಲಾ ಡಾಕ್ಯುಮೆಂಟ್ಸ್ಗಳಿಗೆ ಸಹಿ ಹಾಕಿ ಹೊರಗೆ ಹೋಗ್ತಾ ಇದ್ದಂತೆ ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ನಿಂತಿದ್ದ ಮತ್ತು ಅವನ ಕಣ್ಣುಗಳು ಕೋಪದಿಂದ ತುಂಬಿತ್ತು. ಇಲ್ಲಿ ಏನಾಗ್ತಾ ಇದೆ? ಆದ್ರೆ ಭಾರ್ಗವ್, ನೀನ್ ನಿನ್ನ ಚೇರ್ಮನ್ ಅನ್ಕೊಂಡಿದ್ಯಾ? ಶಾಲಿನಿನ ಯಾಕೆ ಫೈರ್ ಮಾಡ್ದೆ? ಅವಳು ನನ್ನ ಅಸಿಸ್ಟೆಂಟ್ ತಾನೆ. ನಿನಗೆ ಎಷ್ಟು ಧೈರ್ಯ ಈ ರೀತಿ ಮಾಡೋಕೆ? ಹೇಳು. ಈ ಅಧಿಕಾರನ ನಾನು ಮಿಸ್ಟರ್ ಭಾರ್ಗವ್ಗೆ ಕೊಟ್ಟಿದ್ದೀನಿ. ಇಂದಿನಿಂದ ಅವರೇ ಈ ಕಂಪನಿಯ ಚೇರ್ಮನ್. ಹೌದಾ? ಹಾಗಾದ್ರೆ ನೀವ್ ಯಾರು ಅಂತ ನಾನು ಕೇಳ್ಬಹುದಾ? ನನ್ನ ಪರ್ಮಿಷನ್ ಇಲ್ದೆ ಒಳಗಡೆ ಹೇಗ್ ಬಂದ್ರಿ ನೀವು? ನಾನು ಕಮಲಾಕರ್ ಪಟೇಲ್. ಆ ಹೆಸರು ಹೇಳ್ತಾ ಇದ್ದಂತೆಯೇ ಶೇಖರ್ ಆನಂದ್ಗೆ ಭೂಕಂಪವಾದಂತೆ ಭಯ ಆಯಿತು. ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದು ಕೆಲಸ ಮಾಡೋಣ. ನನ್ನ ಕ್ಯಾಬಿನಿಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ ಮಿಸ್ಟರ್ ಪಟೇಲ್, ನೀವು ಮೊದಲೇ ಹೇಳಬೇಕಿತ್ತು. ನೀವು ನನಗೆ ಮೊದಲೇ ತಿಳಿಸಿದ್ರೆ. ಹಾ ಸರಿ, ಒಂದು ಕೆಲಸ ಮಾಡೋಣ. ನನ್ನ ಕ್ಯಾಬಿನಿಗೆ ಬನ್ನಿ, ಅಲ್ಲಿ ಕುತ್ಕೊಂಡು ಮಾತಾಡೋಣ. ಹಾ ಮಿಸ್ಟರ್ ಆನಂದ್, ಮಾತಾಡೋದಕ್ಕೆ ಏನೂ ಇಲ್ಲ. ನಿಮ್ಮ ಕಂಪನಿ ಹೆಸರಲ್ಲಿ ಅಕ್ರಮ ವ್ಯವಹಾರಗಳು ಎಲ್ಲ ಗೊತ್ತಿದೆ. ತಗೊಳ್ಳಿ. ಇದನ್ನು ಹೇಳ್ತಾ ಗೌತಮ್ ಒಂದು ಪತ್ರವನ್ನ ಅವನ ಕೈಗೆ ಕೊಟ್ಟ. ಅದರಲ್ಲಿ ಈ ಕಂಪನಿಯ ಹೊಸ ಮಾಲೀಕ ಈಗ ಗೌತಮ್ ಎಂಬುದು ಸ್ಪಷ್ಟವಾಗಿ ಉಲ್ಲೇಖವಾಗಿತ್ತು. ಪಟೇಲ್ ಅವರೇ, ಮಿಸ್ಟರ್ ಭಾರ್ಗವ್ ಕುಲಕರ್ಣಿ, ಒಳಗ್ ಬನ್ನಿ. ಕ್ಯಾಬಿನ್ ಒಳಗೆ ಕಾಲಿಟ್ಟ ತಕ್ಷಣ ಗೌತಮ್ ತನ್ನ ಗಡಿಯಾರ ನೋಡಿದ. ಸಮಯ ಜಾರುತ್ತಲೇ ಇತ್ತು. ಅನ್ವಿತಾ ಮತ್ತು ಅವಳ ಕುಟುಂಬದ ಬಗ್ಗೆ ಅವನ ಚಿಂತೆ ಇನ್ನಷ್ಟು ಹೆಚ್ಚುತ್ತಿತ್ತು. ಮಿಸ್ಟರ್ ಭಾರ್ಗವ್,
ಇಂದಿನಿಂದ ನೀವು ಈ ಕಂಪನಿಗೆ ಚೇರ್ಮನ್. ಈ ಸಂಸ್ಥೆಯ ಎಲ್ಲ ಡಿಸಿಷನ್ ನಿಮ್ಮ ಕೈಲಿರುತ್ತೆ. ಸರ್, ನಾನು ನಿಯತ್ತಾಗಿ ಕೆಲಸ ಮಾಡ್ತೀನಿ, ಎಲ್ಲೂ ಏನು ತೊಂದರೆ ಆಗ್ದಂಗೆ ನೋಡ್ಕೋತೀನಿ. ಗುಡ್. ಶೇಖರ್ ಆನಂದ್ ಮತ್ತೆ ಕಬೀರ್ ಆನಂದ್ ಮಾಡಿದ ಎಲ್ಲ ಕೆಟ್ಟ ಕೆಲಸದ ದಾಖಲೆ ಬೇಕು. ಅವನು ಅನೇಕ ಹುಡುಗಿರ ಜೀವನ ನಾಶ ಮಾಡಿದ್ದಾನೆ. ಅವನು ಜೈಲ್ಗೆ ಹೋಗೋ ಸಮಯ ಬಂದಿದೆ. ಚಿಂತಿಸಬೇಡಿ ಸರ್, ಅವ್ರ ವಿರುದ್ಧ ಸಾಕಷ್ಟು ಸಾಕ್ಷಿಗಳು ನನ್ನ ಲಾಕರಲ್ಲಿದೆ. ಯಾರಾದರೂ ಅವ್ರ ವಿರುದ್ಧ ಧ್ವನಿ ಎತ್ತುತ್ತಾರೆ ಅಂತ ನಾನು ಇದೇ ದಿನಕ್ಕಾಗಿ ಕಾಯ್ತಾ ಇದ್ದೆ ಸರ್. ಇವತ್ತು ಎಲ್ಲ ಸಾಕ್ಷಿಗಳನ್ನ ನಿಮ್ಗೆ ಕೊಡ್ತೀನಿ ಸರ್. ಗುಡ್. ಪಟೇಲ್ ಅವರೇ, ನನಗೆ ತಡ ಆಗ್ತಾ ಇದೆ, ದಯವಿಟ್ಟು ನನ್ನ ಚೆಕ್ ಕೊಡಿ. ತಗೊಳ್ಳಿ. ಥ್ಯಾಂಕ್ ಯು. ಅಷ್ಟರಲ್ಲಿ ಹೊರಗಡೆ ನಿಂತಿದ್ದ ಬಾಡಿಗಾರ್ಡ್ನಿಂದ ಪಟೇಲ್ ಅವರಿಗೆ ಕರೆ ಬಂತು. ಕರೆ ಸ್ವೀಕರಿಸ್ತಾ ಇದ್ದಂತೆಯೇ ಪಟೇಲ್ ಗೌತಮ್ ಕಡೆ ನೋಡಿದ್ರು, ಮತ್ತೆ ಅವನ ಹಿಂದೆ ಹೋದ್ರು. ಚಿಕ್ಕ ಯಜಮಾನ್ರೆ, ಅನ್ವಿತಾ ಈಗಷ್ಟೇ ಕಬೀರ್ ಆನಂದ್ ಕ್ಯಾಬಿನ್ಗೆ ಹೋಗಿದ್ದಾಳೆ. ಕಬೀರ್ ಅನ್ವಿತಾಳನ್ನ ಯಾಕೆ ತನ್ನ ಕ್ಯಾಬಿನ್ಗೆ ಕರೆಸಿದಾನೆ ಅನ್ನೋದನ್ನ ಗೌತಮ್ ಚೆನ್ನಾಗೇ ತಿಳಿದಿದ್ದ. ಪ್ರತಿಯೊಬ್ಬ ಹುಡುಗಿಯ ಮೇಲೆ ಬಳಸಲು ಡ್ರಗ್ ಅನ್ನು ಅವನು ತನ್ನ ಕ್ಯಾಬಿನ್ನಲ್ಲಿ ಇಟ್ಕೊಂಡಿದ್ದ. ಆಫೀಸ್ನಲ್ಲಿರುವ ಹಲವರಿಗೆ ಈ ಸತ್ಯ ಗೊತ್ತಿದ್ರೂ ಯಾರು ಕಬೀರ್ ಮತ್ತು ಶೇಖರ್ ವಿರುದ್ಧ ಧ್ವನಿ ಎತ್ತಲು ಧೈರ್ಯ ಮಾಡಿರಲಿಲ್ಲ. ಇವತ್ತು ಕಬೀರ್ ಹೊಸ ಮಾಲೀಕ ಗೌತಮ್ನ ಕೋಪಕ್ಕೆ ಬಲಿಯಾಗಿದ್ದಾನೆ. ಕಮಿನ್. ಪಟೇಲ್ ಹೇಳಿದ ಮಾತನ್ನ ಕೇಳ್ತಾ ಇದ್ದಂತೆಯೇ ಗೌತಮ್ ಚೆಕ್ ತಗೊಂಡು ಕಬೀರ್ನ ಕ್ಯಾಬಿನ್ ಕಡೆ ಹೊರಟ. ನೀವು ಎಲ್ಲಿಗೂ ಹೋಗ್ಬೇಕಾಗಿಲ್ಲ. ಈ ವಿಷಯದ ಬಗ್ಗೆ ಚಿಕ್ಕ ಯಜಮಾನ್ರು ಸ್ವತಃ ನೋಡ್ಕೊಳ್ತಾರೆ. ಮತ್ತೆ ನೆನ್ಪಿರ್ಲಿ, ಚಿಕ್ಕ ಯಜಮಾನ್ರು ನಿಜವಾದ ಗುರ್ತನ್ನ ಯಾರಿಗೂ ಬಹಿರಂಗ ಪಡಿಸ್ಬಾರ್ದು. ಸರಿ ಪಟೇಲ್ ಅವರೇ. ಅನ್ವಿತಾ, ಕಮ್ ಸಿಟ್. ಸೊ ಏನಿಲ್ಲಿ? ಅನ್ವಿತಾ ಕಬೀರ್ನ ಕ್ಯಾಬಿನ್ ಒಳಗೆ ಹೋಗ್ತಾ ಇದ್ದಂತೆಯೇ ಇಡೀ ಪರಿಸ್ಥಿತಿಯನ್ನ ಅವನಿಗೆ ವಿವರಿಸಿದ್ಲು. ಇತ್ತ ಗೌತಮ್ನ ಕಣ್ಣಲ್ಲಿ ಅಶಾಂತಿ ಹೆಚ್ಚುತ್ತಲೇ ಇತ್ತು. ಅನ್ವಿತಾ, ಇಷ್ಟು ದೊಡ್ಡ ವಿಷಯ ಆಗಿದೆ, ಈಗ ಹೇಳ್ತಾ ಇದೀಯಾ? ಮೊದಲೇ ಹೇಳಬೇಕಿತ್ತು ಅಲ್ವಾ? ತಗೋ ಇದನ್ನ ಕುಡಿ. ಇಲ್ಲ ಕಬೀರ್, ನಾನು ಕುಡಿಯೋದಿಲ್ಲ. ಏನ್ ಹೇಳ್ತಾ ಇದೀಯಾ? ಇಷ್ಟು ದೂರ ಬಂದಿದ್ಯಾ, ಒಂದ್ ಡ್ರಿಂಕ್ ಸಹ ಮಾಡಲ್ವಾ? ಇಲ್ಲ ಕಬೀರ್, ನಾನು ಹಣ ತೆಗೆದುಕೊಂಡು ಈಗಲೇ ಬೇಗ ಅಂಗಡಿಗೆ ಹೋಗ್ಬೇಕು. ಓ ಹೌದಾ? ನಿನ್ ತಂದೆ ನಿನ್ ಕಾಯ್ತಾ ಇರಬೇಕು ಅಲ್ವಾ? ನಾನು ಈಗಲೇ ಚೆಕ್ ಕೊಡ್ತೀನಿ. ವೆಯ್ಟ್. ಈಗಲೇ ಡೌನ್ಲೋಡ್ ಮಾಡಿ ಕೇಳಿ ರಾಯಲ್ ವಾರಸ್ದಾರ ಕೇವಲ ಪಾಕೆಟ್ ಎಫ್ಎಂ ನಲ್ಲಿ.